ನಮಸ್ತೆ ವೀಕ್ಷಕರೇ, ಮೆಂಡು ನ್ಯೂಸ್ ನೆಟ್ವರ್ಕಿಗೆ ಸ್ವಾಗತ. ನಾನು ದಿವ್ಯ. ಇಂದಿನ ಯುವಕರೇ ನಾಳಿನ ಭವಿಷ್ಯದ ಕನ್ನಡಿ. ಅಂತಹ ಯುವಕರಿಗೆ ಈ ಆನ್ಲೈನ್ ಗೇಮ್ ಅನ್ನೋ ಸಹವಾಸ ಅಕ್ಷರಃ ಹುಚ್ಚಿಡಿಸ್ತಾ ಇದೆ. ಬಿಡಿಸಲಾಗದ ಚಟವಾಗಿ ಬದಲಾಗ್ತಾ ಇದೆ. ಇನ್ನು ಸಾಲ ತೀರಿಸಲಾಗದೆ ಬೀದಿಗೆ ಬೀಳ್ತಾ ಇದ್ದಾರೆ. ಈ ಬೆಟ್ಟಿಂಗ್ ಗೇಮ್ಗಳಲ್ಲಿ ಅತಿ ಹೆಚ್ಚು ಮಿಡ್ಲ್ ಕ್ಲಾಸ್ನವರೇ ಇದ್ದಾರೆ. ಬೇಗ ದುಡ್ಡು ಮಾಡಬೇಕು ಅನ್ನೋ ಆಸೆಯಿಂದ ಅಥವಾ 4 ಜನರ ಸರಿಸಮಾನವಾಗಿ ನಾವು ಬದುಕಬಹುದು ಅನ್ನೋ ಆಸೆಗೆ ಒಳಗಾಗಿ ಈ ತರಹದ ಆನ್ಲೈನ್ ಬೆಟ್ಟಿಂಗ್ ಗೇಮ್ಗಳಿಗೆ ಮೋಜಿಗೆ ಒಳಗಾಗ್ತಾ ಇದ್ದಾರೆ. ಅತಿ ಹೆಚ್ಚು ಯುವ ಜನತೆ ಅಂದರೆ 25-30 ವರ್ಷದ ಆಸುಪಾಸಿನ ಯುವಕರು ಈ ಆನ್ಲೈನ್ ಗೇಮ್ ಅಲ್ಲಿ ಇದ್ದಾರೆ. ಈಗಾಗಲೇ ಭಾರತದಲ್ಲಿ ಅತಿ ಹೆಚ್ಚು ಅಂದರೆ ಪ್ರತಿ ದಿನಕ್ಕೂ 200ಕ್ಕೂ ಹೆಚ್ಚು ಜನ ಈ ಆನ್ಲೈನ್ ಗೇಮ್ಗೆ ಅಡಿಕ್ಟ್ ಆಗ್ತಾ ಇದ್ದಾರೆ ಅನ್ನೋ ಮಾಹಿತಿ ಸಹ ಇದೆ. ಇನ್ನು ಹಲವಾರು ಯುವಕರು ಈ ತರಹದ ಗೇಮ್ಗಳಿಗೋಸ್ಕರ ಫ್ರೆಂಡ್ಸ್ಗಳ ಹತ್ರ ಸಾಲ ಮಾಡೋದು, ಆನ್ಲೈನ್ ಲೋನ್ ತಗೊಳ್ಳೋದು ಮತ್ತು ಎಜುಕೇಷನ್ ಲೋನ್ಗಳನ್ನು ಸಹ ತಗೊಳ್ಳೋದು, ಒಂದು ವಿದ್ಯಾಭ್ಯಾಸಕ್ಕೆ ಅಂತ ಲೋನ್ಗಳನ್ನು ತಗೊಂಡು ಈ ಆನ್ಲೈನ್ ಗೇಮ್ಗಳಿಗೆ ಬಳಸ್ಕೊಂಡು ಕೊನೆಗೆ ಸಾಲನೂ ಸಹ ತೀರಿಸಲಾಗದೆ, ಇವ್ರುಗಳ ಟಾರ್ಚರು ಸಹ ತಡ್ಕೊಳ್ಳಾಗದೆ ಕೊನೆಗೊಂದು ದಿನ ದುಡ್ಡನ್ನು ಕಳ್ಕೊಂಡು ಮಾನಸಿಕ ಸ್ಥಿಮಿತವನ್ನು ಕಳ್ಕೊಂಡು ಕೊನೆಗೆ ಪ್ರಾಣಗಳನ್ನು ಸಹ ಕಳೆದುಕೊಳ್ತಾ ಇದ್ದಾರೆ. ಇನ್ನು ನಿನ್ನೆಯಷ್ಟೇ ತೆಲಂಗಾಣದಲ್ಲಿ ಇಂಜಿನಿಯರಿಂಗ್ ಓದಿರುವಂತಹ ಒಬ್ಬ ಯುವಕ ಈ ಆನ್ಲೈನ್ ಗೇಮ್ಗೋಸ್ಕರ 12 ಲಕ್ಷ ಕಳೆದುಕೊಂಡು ಕೊನೆಗೆ ಸಾಲ ತೀರಿಸಲಾಗದೆ ಪ್ರಾಣವನ್ನೇ ಕಳ್ಕೊಂಡಿದ್ದಾನೆ. ಈ ಆನ್ಲೈನ್ ಗೇಮಿಂದ ಯಾವಾಗಲೂ ಆಟದಲ್ಲೇ ಮಗ್ನರಾಗಿರ್ತಾರೆ. ಓದೋದ್ರ ಕಡೆ ಗಮನ ಇರಲ್ಲ. ಆನ್ಲೈನ್ ಗೇಮಿಂದ ಸರಿಯಾಗಿ ನಿದ್ದೆ ಸಹ ಮಾಡಲ್ಲ. ಅತಿ ಹೆಚ್ಚು ಫೋನ್ ಬಳಸೋದ್ರಿಂದ ಕಣ್ಣು ಕೂಡ ಹಾಳಾಗ್ತಾ ಇದೆ. ಇದರಿಂದ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಹಾಳಾಗ್ತಾ ಇದ್ದಾರೆ. ಇಂತಹ ಸಮಸ್ಯೆಗಳನ್ನು ಪೋಷಕರು ಸರಿಪಡಿಸೋಕ್ಕಾಗ್ತಾ ಇಲ್ಲ. ಹಾಗಾಗಿ ಇದು ಒಂದು ಬಹು ದೊಡ್ಡ ಸಮಸ್ಯೆ ಅನ್ನೋದು ಮಾನಸಿಕ ತಜ್ಞರು ಒಂದು ಅಭಿಪ್ರಾಯ. ಇನ್ನು ಧೂಮಪಾನ, ಮದ್ಯಪಾನ ಮತ್ತು ಮಾದಕ ವಸ್ತುಗಳು ಮಾನವರಲ್ಲಿ ಆಗುವ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಸಾಕಷ್ಟು ಅಧ್ಯಯನಗಳಾಗಿವೆ. ಇನ್ನು ಈ ಒಂದು ಏನು ಆನ್ಲೈನ್ ಗೇಮ್ ಅನ್ನೋದಿದೆ ಇದರ ಮೇಲೂ ಸಹ ಒಂದು ಅಧ್ಯಯನ ಆಗ್ತಾ ಇದೆ, ಅಧ್ಯಯನಕ್ಕೆ ಒಳಗಾಗ್ತಾ ಇದೆ ಈ ಗೇಮ್ ಅನ್ನೋದು ಕೂಡ ಮೂಲಗಳಿಂದ ತಿಳಿದು ಬಂದಿದೆ. ಹಲವಾರು ಆನ್ಲೈನ್ ಲೋನ್ಗಳು ಅಥವಾ ಎಜುಕೇಷನ್ ಲೋನ್ಗಳಂತ ಕೊಡ್ತಾರೆ. ಇದೆಲ್ಲದನ್ನ ಯುವಕರು ಬೆಟ್ಟಿಂಗ್ ಗೇಮ್ಗಳು ಆಡೋದಕ್ಕೆ ಬಳಸ್ಕೊಂಡು ಸಾಲ ತೀರಿಸಲಾಗದೆ ಪ್ರಾಣ ಕಳ್ಕೊಳ್ತಿದ್ದಾರೆ. ಸ್ವಲ್ಪ ಆದ್ರೂ ಅರಿವಿರ್ಬೇಕಲ್ವಾ? ಓದುತ್ತಿರೋ ವಿದ್ಯಾರ್ಥಿಗಳು ಯಾವ ರೀತಿ ನಮಗೆ ಈ ಲೋನ್ಗಳನ್ನ ರಿಟರ್ನ್ ಕಟ್ತಾರೆ, ಅಲ್ಪ ಪರಿಜ್ಞಾನ ಇಲ್ಲದೆ ಮಕ್ಕಳ ಜೀವಕ್ಕೆ ಕುತ್ತು ತರ್ತಾ ಇದ್ದಾರೆ ಈ ಆನ್ಲೈನ್ ಲೋನು ಅಥವಾ ಎಜುಕೇಷನ್ ಲೋನ್ಗಳು. ವೀಕ್ಷಕರೇ, ನಾನಿಲ್ಲಿ ಹೇಳಕ್ ಹೊರಟಿರೋದಿಷ್ಟೇ, ಈ ಆನ್ಲೈನ್ ಅಥವಾ ಬೆಟ್ಟಿಂಗ್ ಗೇಮ್ ಬ್ಯಾನ್ ಆಗಬೇಕು. ತಂದೆ ತಾಯಿಗಳ ಪರ್ಮಿಷನ್ ಇಲ್ಲದೆ ಯಾವುದೇ ರೀತಿಯ ಆನ್ಲೈನ್ ಲೋನ್ ಕೊಡಬಾರ್ದು, ಎಜುಕೇಷನ್ ಲೋನ್ಗಳನ್ನು ಕೊಡಬಾರ್ದು. ಈ ಆನ್ಲೈನ್ ಲೋನ್ ಹಾಗೂ ಬೆಟ್ಟಿಂಗ್ ಆ್ಯಪ್ಗಳ ಬಗ್ಗೆ ಕೆಲವೊಂದು ಸೆಲೆಬ್ರಿಟಿಗಳು ಆ್ಯಡ್ಗಳನ್ನು ಕೊಡ್ತಾ ಇದ್ದಾರೆ. ಇವೆಲ್ಲವೂ ನಕಲಿನ ಅಥವಾ ಅಸಲಿನ ಅನ್ನೋದು ನಮಗೆ ಗೊತ್ತಿಲ್ಲ. ಆದರೆ ಇವೆಲ್ಲವೂ ಮಕ್ಕಳ ಪ್ರಾಣಕ್ಕೆ ಕಂಟಕವಾಗ್ತಾ ಇದೆ. ಆಲ್ಮೋಸ್ಟ್ ಈ ಆ್ಯಪ್ಗಳು ಹುಡುಕಿದ್ರೂ ಸಹ ನಮ್ಮ ಕರ್ನಾಟಕದಲ್ಲಿ ಇಲ್ಲ. ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟ ಆ್ಯಪ್ಗಳಲ್ಲ ಈ ಆ್ಯಪ್ಗಳು. ಇವೆಲ್ಲವೂ ಉತ್ತರ ಭಾರತವು ಅಂದರೆ UP, ಪಶ್ಚಿಮ ಬಂಗಾಳ ಅಥವಾ ಡೆಲ್ಲಿ ಹೀಗೆ ಹಲವಾರು ರಾಜ್ಯಗಳಿಗೆ ಸೇರಿದಂಥ ಆ್ಯಪ್ಗಳು ಇವಾಗಿವೆ. ಇವರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಾಲ್ ಸೆಂಟರ್ ಅಥವಾ ರಿಕವರಿ ಏಜೆಂಟ್ಗಳನ್ನು ನೇಮಿಸಿ ಯುವಕರನ್ನ ಬೆದರಿಸಿ ಹಣವನ್ನು ವಸೂಲಿ ಮಾಡ್ತಿದ್ದಾರೆ. ಮನೆಗಳಲ್ಲಿ ಪೋಷಕರಿಗೆ ಗೊತ್ತಿಲ್ಲದೆ ಆನ್ಲೈನ್ ಬೆಟ್ಟಿಂಗ್ ಗೇಮ್ಗಳ ಮೋಜಲ್ಲಿ ಸಾಲ ಮಾಡಿದ ಯುವಕರು ಸಾಲವನ್ನು ಮರುಪಾವತಿಸಲು ಆಗದೆ ಮಾನಸಿಕ ಅಸ್ವಸ್ಥರಂತೆ ವರ್ತಿಸುತ್ತಾರೆ. ಪರಿಸ್ಥಿತಿ ಕೈ ಮೀರಿದಾಗ ಆತ್ಮಹತ್ಯೆಗೂ ಸಹ ಶರಣಾಗ್ತಾ ಇದ್ದಾರೆ. ಯುವಕರ ಭವಿಷ್ಯದ ಹಿತದೃಷ್ಟಿಯಿಂದ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಈ ಆನ್ಲೈನ್ ಆ್ಯಪ್ಗಳನ್ನು ಅಂದರೆ ಬೆಟ್ಟಿಂಗ್ ಆ್ಯಪ್ಗಳನ್ನು ಬ್ಯಾನ್ ಮಾಡಬೇಕೆಂದು ನಮ್ಮ ಚಾನಲ್ ವತಿಯಿಂದ ಕಳಕಳಿಯ ಮನವಿ ಮಾಡುತ್ತಿದ್ದೇವೆ. ಹಾಗೇನೆ ತಂದೆ ತಾಯಿಗಳು ಸಹ ಮಕ್ಕಳ ಮೇಲೆ ಸ್ವಲ್ಪ ನಿಗಾ ವಹಿಸಿ ಎಂದು ಮನವಿ ಮಾಡುತ್ತಿದ್ದೇವೆ. ಇದಾಗಿತ್ತು ಈ ಕ್ಷಣದ ಆನ್ಲೈನ್ ಭೂತ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.